ಕ್ರಿಮಿನಲ್ ಕೊಲೆ ಮಾಡಿದ್ದಾನ ಅಥವಾ ರೇಪ್ ಮಾಡಿದ್ದಾನ ಮರ್ಡರ್ ಮಾಡಿದ್ದಾನ ಯಾರಿಗಾರು ಚುಚ್ಚಿಬಿಟ್ಟು ಸ್ಟೇಷನ್ಗೆ ಹೋಗಿದ್ದ ವಿನಾಕಾರಣ ಒಂದು ಚೇರಿನ ಮಾತಿಗೆ ಆ ಮಾತಿಗೆ ಈ ಮಾತಿಗೆ ಅಂತ ಹೇಳಿ ಅವರು ಹಲ್ಲೆ ಮಾಡಿರೋದು ತುಂಬಾ ನಮಗೆ ನೋವಾಗಿದೆ. ಈ ಅಭಿಷೇಕ್ ಹಲ್ಲೆ ಮಾಡಿರೋರು ಸುಧಾ ಆ ಪೊಲೀಸಲ್ಲಿ ನಾನು ತುಂಬಾ ಒಡನಾಟ ಇದೆ. ಪೊಲೀಸ್ ಸ್ಟೇಷನ್ ಪಾಂಡವಪುರದಲ್ಲಿ ನಮ್ಮದೇ ಆದಂಥ ಅವರು ಗೌರವ ಕೊಡ್ತಾರೆ, ನಾವು ಅಷ್ಟೇ. ಆ ಸ್ಟೇಷನ್ ಅನ್ಬೋದು ಇನ್ನೊಂದಾಗ್ಬೋದು ತುಂಬ ಗೌರವ ಇಟ್ಕೊಳ್ತಾರೆ. ಎಳ್ಕ ಬರುವಾಗ ಅವನ್ನ ಶರ್ಟು ಗಿಟ್ಟು ಬಟ್ಟೆ ಹರಿದಿದೆ, ಅದನ್ನೇ ಕೆಲವರು ಹೊಡೆದು ಎಳ್ಕ ಬಂದರು, ಮೆರವಣಿಗೆ ಮಾಡಿದ್ರು. ನೋವು ನಮಗೆ. ನಾನು ಈಗ ಅದೇ ಉದ್ದೇಶದಲ್ಲಿ ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿ ಮಾನವ ಹಕ್ಕುಗಳಾಗ್ಬೋದು ಯಾವುದಾಗ್ಬೋದು ನಮ್ಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಲ್ಲಿ ನಾನು ನ್ಯಾಯ ದೊರಕಿಸ್ಕೊಳ್ತೀನಿ. ಸಾಮಾನ್ಯ CT ರವಿ ಅವರು MLA ಅವರು ಮಾಜಿ ಮಂತ್ರಿ ಆಗಿದ್ದವರು, ಅವ್ರನ್ನೇ ಸುಧಾ ಬುಡ್ದಂಗೆ ಅವ್ರನ್ನ ಎತ್ತಾಕ ಬಂದು ಸುತ್ತಿಸಿರೋದು ಇದು ಎಲ್ಲ ನಿಮಗೆ ಘಟನೆ ನಡೆದಿರೋದು ಗೊತ್ತು. ಹೆಸರು ಜಗದೀಶ್ ಅಂತ, ನಾನು ಪುರಸಭೆ ಮಾಜಿ ಅಧ್ಯಕ್ಷ. ಹಾಂ ಸರ್, ಈಗ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂಥ ಘಟನೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದು ನಡೀಬಾರ್ದಾಗಿತ್ತು. ಅದರಲ್ಲೂ ಸ್ಟೇಷನಲ್ಲಿ ನ್ಯಾಯ ಕೇಳಕ್ಕೆ ಹೋದಂಥ ನನ್ನ ಮಗನ ಮೇಲೆ ವಿನಾಕಾರಣ ನನ್ನ ಮಗನಿಗೆ ಫಸ್ಟು ಪೊಲೀಸವರು ಹಲ್ಲೆ ಮಾಡಿರೋದು ನನಗೆ ತುಂಬ ನೋವುಂಟು ಮಾಡಿದೆ, ತುಂಬ ಆಘಾತ ತಂದಿದೆ. ನಾವು ಸಮಾಜದಲ್ಲಿ ಸಮಾಜ ಸೇವಕರಾಗಿರುವಂಥವರು, ನಾವು ಅವರ ಒಡನಾಟದಲ್ಲಿ ಇದ್ದು ನಾವು ಅವ್ರ ಜೊತೆ ಅನೇಕ ನ್ಯಾಯ ಪಂಚಾಯತಿಗಳು ಮಾಡಿರುವಂಥವರು. ನನ್ನ ಮಗನ ಮೇಲೆ ಏನೋ ಒಂದು ನೀರಿನ ವಿಚಾರಕ್ಕೆ, ಗದ್ದೆಯ ನೀರಿನ ವಿಚಾರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ದಾರರು. ಅದನ್ನು ಸೂಕ್ತವಾದ ರೀತಿಯಲ್ಲಿ ಪೊಲೀಸವರು ನಿರ್ವಹಿಸಿಲ್ಲ. ಕಾರಣ ಇಷ್ಟೇ, ನನ್ನ ಮಗ ಚಿಕ್ಕವನು, ಇನ್ನೂ ಚಿಕ್ಕ ಹುಡುಗ. ಅವನಿಗೆ ಏಜ್ ಇವತ್ತು 28, 27, 29 ವರ್ಷ ಇರ್ಬೋದು, 29 ವರ್ಷ ಇರ್ಬೋದು. ಅವನು ಸುಧಾ ಸ್ಪೋರ್ಟ್ಸ್ ಮ್ಯಾನು. ಆದರೆ ಅವನಿಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವನು ತಂದೆನ ಕರೆಸಬೇಕು, ಹಿರಿಕರಿಗೆ ಅವ್ರ ಮನೆಯವ್ರಿಗೆ ತಿಳಿಸ್ಬೇಕು ಅನ್ನೋದನ್ನು ಸುಧಾ ಪೊಲೀಸವರು ಯಾವುದೇ ರೀತಿಯಾದಂಥ ಒಂದು ನಿಗಾನ ವಹಿಸಿಲ್ಲ. ನೋಟಿಸ್ ಏನಾದ್ರು ಕೊಟ್ಟಿದ್ದೀರಾ ಸರ್? ಏನು ನೋಟಿಸ್ ಇಲ್ಲ, ಏನಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಡ್ಬೋದು, ನಮ್ಮ ಪಕ್ಕದ ನೋವಾಗಿರೋರು ಕಂಪ್ಲೇಂಟ್ ಕೊಟ್ಟವ್ರೆ, ಇರಲಿ ಕೊಟ್ಕೊಳ್ಳಿ. ಬಟ್ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದ್ದು ಪೊಲೀಸ್ ಇಲಾಖೆ. ಇದು ಏನು ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ಪೊಲೀಸ್ ಅವರು ಇದಕ್ಕೆ ಎಂಟ್ರಿ ಆಗುವಂಥದ್ದು ಇರಲಿಲ್ಲ. ಎಂಟ್ರಿ ಆಗೋರೆ ಇಬ್ರಿಗೂ ಬುದ್ಧಿ ಹೇಳ್ಬೋದಾಗಿತ್ತು. ವಿನಾಕಾರಣ ಒಂದು ಚೇರಿನ ಮಾತಿಗೆ ಆ ಮಾತಿಗೆ ಈ ಮಾತಿಗೆ ಅಂತ ಹೇಳಿ ಅವರು ಹಲ್ಲೆ ಮಾಡಿರೋದು ತುಂಬ ನಮಗೆ ನೋವಾಗಿದೆ, ನಮ್ಮ ಮನಸ್ಸಿಗೆ ಆಘಾತ ತಂದಿದೆ. ಇದನ್ನು ನಾನು ಮುಂದೆ ನಮಗಾಗಿರೋ ನೋವಿಗೆ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ, ಯಾವ ರೀತಿ ನಾವು ಇದನ್ನು ಬರೆಸ್ಕೋಬೇಕು, ನ್ಯಾಯನ ಒದಗಿಸ್ಕೋಬೇಕು, ನಾವು ಒದಗಿಸ್ಕೊತೀವಿ. ಲಕ್ಷ್ಮೀನಾರಾಯಣ ಏನಾಗಬೇಕು ಸರ್? ಸರ್, ಲಕ್ಷ್ಮೀನಾರಾಯಣ ನಮ್ಮ ಪಕ್ಕದವರು, ನಮ್ಮ ಪಕ್ಕದ ಜಮೀನವರು. ನಮಗೂ ಅವ್ರಿಗೂ ಒಂಥರ ಬಾಂಧವ್ಯ, ಒಂದು ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋ ಮಕ್ಕಳು ರೀತಿನೇ. ಅವರು ಕಂಪ್ಲೇಂಟು ಕೊಟ್ಟವ್ರೆ. ಅವರು ನಮಗೂ ಸುಧಾ ತಿಳಿಸಿಲ್ಲ, ನನಗೆ ತಿಳಿಸಿಲ್ಲ, ತಂದೆ ಯಾರವರು ತಿಳಿಸ್ಬೇಕಾಗಿತ್ತು. ಅಥವಾ ನಮ್ಮ ದೊಡ್ಡಣ್ಣ ಇದ್ದಾರೆ ಲಿಂಗರಾಜು ಅಂತ, ಅವ್ರಿಗೆ ತಿಳಿಸ್ಬೋದಾಗಿತ್ತು. ಇವರು ಅದನ್ನು ಮಾಡಿಲ್ಲ. ಬಟ್ ಅವ್ರು ಮಾಡಿಲ್ಲ ಅಂದರೆ ಬೇರೆ ಉದ್ದೇಶದಲ್ಲಿ ಪಾಪ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಒಂದು ಇದು ಬಗೆಹರಿಬೋದೇನೋ ಅಂತ ಕೊಟ್ಟರು. ಬಟ್ ಪೊಲೀಸ್ ಅವರು ಇದರಲ್ಲಿ ಭಾರಿ ತಪ್ಪು ಮಾಡಿ ಎಡಗಿದ್ದಾರೆ. ನಿಮಗೂ ಲಕ್ಷ್ಮೀನಾರಾಯಣವ್ರಿಗೂ ಯಾವುದೂ ಇಲ್ಲ. ನಮಗೂ ಅವ್ರಿಗೂ ಯಾವುದೇ ರೀತಿಯಲ್ಲಿ ಯಾವುದೇ ಬಡದಾಟ ಅಥವಾ ಪಾಪ ಯಾವುದು. ನಾವು ಇದುವರೆಗೂ ನಮ್ಮ ಜಮೀನ್ ಮೇಲೆ ಅವರು ಇರ್ತಾರೆ. ನಾವು ಒಂದೊಂದು ಟೈಮ್ನಲ್ಲಿ ನಾವು ಎಲ್ಲ ಇವರಲ್ಲದೆ ಬೇರೆಯವರು ಹೋಗ್ತಾರೆ. ನಾವು ಆ ರೀತಿ ಸಹಕಾರ ಮಾಡ್ಕೊಂಡು ಬಂದಿರೋಂಥವ್ರು. ಇದೇ ಫಸ್ಟ್ ಕಾಂಟ್ರವರ್ಸಿ ನಮ್ಮ ಇತಿಹಾಸದಲ್ಲಿ. ಪಾಂಡವಪುರದೊಳಗಡೆ ನಮ್ಮದೇ ಗೌರವ, ನಮ್ಮ ಕುಟುಂಬಕ್ಕೆ ನಮ್ಮದೇ ಆದಂಥ ಗೌರವ ಇದೆ. ಅದರಲ್ಲೂ ನಾವು ಯಾರಿಗೂ ಅಷ್ಟೇ ಯಾವುದೇ ರೀತಿಯಲ್ಲೂ ನೀವೆಲ್ಲೇ ಕೇಳ್ಕೊಳ್ಳಿ ಪಾಂಡವಪುರದಲ್ಲಿ. ಅದರಲ್ಲೂ ನನ್ನ ಮಗ ತುಂಬ ಇನ್ನೋಸೆಂಟು. ಅವನು ಒಂದು ಕಾಫಿ ಟೀನು ಸುಧಾ ಕುಡಿಯಲ್ಲ, ಹೋಟ್ಲುಗಳ ಹತ್ರ ಇರಲ್ಲ. ವ್ಯವಸಾಯ ಆಯಿತು, ಮನೆ ಆಯಿತು. ಅವನು ಡಿಗ್ರಿ ಹೋಲ್ಡ್ರು. ಅವನು ಮೈಸೂರು ವಿಶ್ವವಿದ್ಯಾಲಯದ ಕುಸ್ತಿ ಪಟು, ಅವನು ಮಾಜಿ. ಅವನು ಈಗಲೂ ಅಷ್ಟೇ ಮನೆ ವ್ಯವಸಾಯ ಬಿಟ್ಟರೆ ಇನ್ನೇನು ಇಲ್ಲ. ಮನೆ ಮಲಗ್ತಾನೆ, ಇದು ಮಾಡ್ತಾನೆ, ಹೋಗಿ ಸಾಯಂಕಾಲ ಆಟ ಆಡ್ಕೊಂಡು ಬರ್ತಾನೆ. ಈ ಅಭಿಷೇಕ್ ಹಲ್ಲೆ ಮಾಡಿರೋರು ಸುಧಾ ಆ ಪೊಲೀಸಲ್ಲಿ ನಾನು ತುಂಬ ಒಡನಾಟ ಇದೆ. ಪೊಲೀಸ್ ಸ್ಟೇಷನ್ ಪಾಂಡವಪುರದಲ್ಲಿ ನಮ್ಮದೇ ಆದಂಥ ಅವರು ಗೌರವ ಕೊಡ್ತಾರೆ, ನಾವು ಅಷ್ಟೇ. ಆ ಸ್ಟೇಷನ್ ಅನ್ಬೋದು ಇನ್ನೊಂದಾಗ್ಬೋದು ತುಂಬ ಗೌರವ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ನನ್ನೊಂದು ಕೆಲಸಕ್ಕೆ ಹೋಗಲ್ಲ, ಸಾವಿರಾರು ಜನ ಬರ್ತಾರೆ, ಅವ್ರ ಕೆಲಸಕ್ಕೋಸ್ಕರ ನಾವು ಹೋಗ್ತೀವಿ. ಆದರೆ ಈ ಘಟನೆ ನಡೆಯೋಕ್ಕೆ ನನಗೆ ತುಂಬ ನಡೆದಿರೋದು ನೋವಾಗಿದೆ. ಪೊಲೀಸವರು ಎಚ್ಚರಿಕೆ ತಪ್ಪಿರೋದ್ರಿಂದ
ಅವರು ನಡ್ಕೊಳ್ಳೋ ರೀತಿ ಸರಿಯಾಗಿಲ್ಲದೆ ಇರೋದ್ರಿಂದ ಇವತ್ತು ಈ ಘಟನೆ ನಡೆದಿದೆ. ಈ ಬೇರೆ ಯಾರ್ದಾರು ಪಾತ್ರ ಇದೆ ಅನ್ಸುತ್ತಾ? ಏನು ಸರ್ ಇದ್ರೆ ಇರ್ಬೋದು, ಏನು ಪಾತ್ರ ಏನಿಲ್ಲ, ಪಾತ್ರ ಇದ್ದು ಯಾರು ಏನೂ ಮಾಡೋಕ್ಕಾಗಲ್ಲ. ನಮಗೆ ನಮ್ಮದೇ ಆದಂಥ ಶಕ್ತಿ ಇದೆ, ಮತ್ತು ನಮಗೆ ಆದಂಥ 4 ಜನ ನಾಗರಿಕರು ನಮ್ಮ ಸಮಾಜದಲ್ಲಿ ನಮಗೆ ಗೌರವ ಕೊಡ್ತಾರೆ, ನಾವು ಅವ್ರ ಜೊತೆ ಎಲ್ಲ ಬೆರ್ತ್ ಮಾಡ್ತೀವಿ. ಕೆಲವು ರಾಜಕಾರಣಿಗಳು ಎತ್ಕೊಟ್ಟು ಪೇಪರಲ್ಲಿ ಟಿ ವಿನಲ್ಲಿ ಏನೇನೋ ಬರೀ ಅಂತ ಅಂದಿರ್ಬೋದು, ಅಥವಾ ಅವನು ಆ ಥರ ಈ ಥರ ಅಂತ ಅಂದಿರ್ಬೋದು, ಅದು ನಡೆದಿರ್ಬೋದು. ಕೆಲವರು ನಮಗೆ ಸಹಾಯನೂ ಸುಧಾ ಮಾಡಿದ್ದಾರೆ, ಅದನ್ನು ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ ಯಾರ್ಯಾರು ಪಾಪ ನಮ್ಗೆ ಸಹಾಯ ಮಾಡೋರೆ ಅಂತ. ಏಕೆಂದರೆ ನಾನು ಹೇಳೋದು ಇಷ್ಟೇ ನಿಮಗೆ, ನಾನು ಉತ್ಪ್ರೇಕ್ಷೆ ಇದಾಗಿ ಹೇಳ್ತಾ ಇಲ್ಲ. ಸಾಮಾನ್ಯ CT ರವಿ ಅವರು MLA ಅವರು ಮಾಜಿ ಮಂತ್ರಿ ಆಗಿದ್ದವರು, ಅವ್ರನ್ನೇ ಸುಧಾ ಬುಡ್ದಂಗೆ ಅವ್ರನ್ನ ಎತ್ತಾಕ ಬಂದು ಸುತ್ತಿಸಿರೋದು, ಇದು ಎಲ್ಲ ನಿಮಗೆ ಘಟನೆ ನಡೆದಿರೋದು ಗೊತ್ತು. ಆದರೆ ನನ್ನ ಮಗನಿಗೆ ಅಲ್ಲಿ ಸೇರ್ಕೊಂಡು ಅಲ್ಲೇ ಅವ್ರು ಮಾಡಿರೋದಕ್ಕೆ ಇವ್ನು ಮಾಡೋದಕ್ಕೆ ಅವರು ಮಾಡಿರ್ಬೋದು, ಬಟ್ ಆ ನಂತರ ನಡೆಯಕ್ಕೆ ಬೇರೆ ಬೆಳವಣಿಗೆನ ಮಾಡಕ್ಕೆ ಬಿಡಲಿಲ್ಲ. ಕಾರಣ ಜನ ನಾಗರಿಕರು ರೊಚ್ಚ ಕೇಳ್ತಾರೆ, ಪಾಂಡುಪುರದಲ್ಲಿ ಅವ್ರದ್ದೇ ಆದಂಥ ಒಂದು ಇದಿದೆ ಅಂತ ಗೌರವನ ಕೊಟ್ಟರು ಅವರು ಪೊಲೀಸ್ ಇಲಾಖೆಯಲ್ಲಿ. ಆಮೇಲೆ ಏನು ಅವನಿಗೆ ಅಲ್ಲಿ ಬಡಿಯೋದಾಗಲಿ ಮಾಡಲಿಲ್ಲ. ನನಗೆ ಅದಕ್ಕೆ ಸಹಾಯ ಮಾಡಿದಂಥವ್ರು ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ, ನಾಗರಿಕರಿಗೆ. ಮತ್ತು ಇದಕ್ಕೆ ನನಗೆ ಜನ ನಾವೇನೋ ಲೈಕು ಇನ್ನೊಂದು ಇದನ್ನೆಲ್ಲ ನಾವು ಬಯಸ್ತವ್ರಲ್ಲ, ಆದರೆ ಇವತ್ತು ಈ ಮೀಡಿಯಾ ಇದು ಎಲ್ಲ ಬಂದಿರೋದ್ರಿಂದ ಎಲ್ಲ ಸಾರ್ವಜನಿಕರು SP ಅವ್ರನ್ನ ಪ್ರಶ್ನೆ ಮಾಡ್ತಾವ್ರೆ. ನಿಜವಾಗ್ಲೂ ಇದು ತುಂಬ ನನಗೆ ಸಂತೋಷ. ಯಾಕೆಂದರೆ ಇದೇ ರೀತಿ ಬಡವರು ಬಗ್ಗರು ಅಥವಾ ಕೈಲಾಗ್ತಾ ಇದ್ದವರು ಮಾಡಿದ್ರೆ, ಕಾನೂನು ಕಾಪಾಡೋರೆ ಈ ರೀತಿ ಅನ್ಯಾಯ ಮಾಡಿದ್ರೆ ಯಾವ ನ್ಯಾಯ ಇದು? SP ಅವರು ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ವಹಿಸಬೇಕು. ನನ್ನ ಮಗ ರೌಡಿ ಲಿಸ್ಟ್ ಅವನು ಯಾರಿಗೋ ಹೊಡೆದಿದ್ರೆ ಅಥವಾ ಚಾಕು ಹಾಕಿದರೆ ಅಥವಾ ಬೇರೆ ಕ್ರಿಮಿನಲ್ ಕೇಸ್ ಮಾಡಿದರೆ ನನ್ನ ಮಗನ ಸ್ಟೇಷನ್ಗೆ ಕರೆಸಿ ಅವ್ರೇನಾದ್ರು ಮಾಡಲಿ. ಏನೂ ಇಲ್ಲದೆ ಇರೋ ಒಬ್ಬ ರೈತನ ಮಗ ಅವನಿಗೆ ಕರೆಸಿ ಏಕಾಏಕಿ ಅಲ್ಲೇ ಮಾಡಿರೋದು ನಮಗೆ ನೋವಾಗುತ್ತೆ. ದಯವಿಟ್ಟು ಇಂಥ ಘಟನೆಗಳು ನಡೀಬಾರ್ದು, ಇದು ನಡೆಯೋಕ್ಕೆ ಅವಕಾಶ ಕೊಡಬಾರ್ದು. ಸರ್, ಈಗ ನಿಮ್ಮ ಮಗನ ಮೇಲೆ ಕೇಸ್ ಹಾಕಿದ್ದಾರೆ, ಸರ್ಕಾರಿ ಕರ್ತವ್ಯಕ್ಕೆ ಆಗಿ ಪೊಲೀಸರ ಮೇಲೆ ಹಲ್ಲೆ ಅಂತೇಳಿ. ಅಲ್ಲಿ ಯಾವುದೇ ಪಾಯಿಂಟ್ಗಳನ್ನ ಸೇರಿಸಿಲ್ಲ, ಪೊಲೀಸರು ಕೂಡ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಸೇರಿಸಿಲ್ಲ. ಜೊತೆಗೆ SP ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಆ ಪ್ರಕರಣನ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಏನಿಲ್ಲ, ನಾವು ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೋ, ಈಗಲೂ ಮಾಡ್ತೀವಿ. ಆದರೆ SP ಅವ್ರು ಹೇಳಿರೋದು ನಮ್ಗೆ ಆಘಾತ ತಂದದ್ದೇ. ಅವ್ರು ಏನೇ ಮಾಡಲಿ, ನನಗೆ ನನ್ನದೇ ಆದಂಥ ಕಾನೂನು ಹೋರಾಟ ಇದೆ. ನನ್ನ ಕಾನೂನು ಹೋರಾಟದಲ್ಲಿ ನನ್ನ ಮಗನಿಗೆ ಏನು ನ್ಯಾಯ, ನಮಗೇನು ನ್ಯಾಯ ಬೇಕು, ನಾವು ಹೋರಾಟ ಮಾಡಿ ನಾವು ನ್ಯಾಯ ದಕ್ಕಿಸ್ಕೊಳ್ತೀವಿ. ಮತ್ತೆ ಈ ಹಲ್ಲೆ ಎಲ್ಲ ನಡೆದ ಮೇಲೆ ನಿಮ್ಮ ಮಗ ಸ್ಟೇಷನಿಂದ ಓಡೋದ ಅಂತ ಹೇಳಿ ಹೊರಗಡೆಯಿಂದ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಆ ವಿಡಿಯೋ ನೀವು ನೋಡಿದ್ದೀರಾ? ಇಲ್ಲ, ನನ್ನ ಮಗ ಓಡೋಗಿಲ್ಲ. ಕೇಳಿ ಹೇಳ್ತೀನಿ, ಅವ್ನು ಓಡೋಗೋ ಅಂತ ಹೇಳಿ ಅಲ್ಲ, ಅವನು ಗದ್ದೆ ಕುಯ್ಸಿದ್ದ, ಅಲ್ಲಿ ಆಳುಗಳು ಬಿಟ್ಟಿದ್ದ. ಆ ಸಂದರ್ಭದಲ್ಲಿ ಏನಾಯಿತು, ಅವನು ತುಂಬ ಹೊತ್ತು ಇಲ್ಲೇ ಇದ್ದ. ನಾನು ಆಳುಗಳಿಗೆ ಬರ್ತೀನಿ ಇರಿ, ಊಟ ತರ್ತೀನಿ, ತಿಂಡಿ ತರ್ತೀನಿ ಅಂದ್ಬಿಟ್ಟು ಹೇಳಿದ್ದವನು ಏನು ಮಾಡ್ದ, ನಮಗೆ ಗೊತ್ತಿಲ್ವಲ್ಲ, ನಮ್ಗೆ ತಿಳಿಸಿದ್ರೆ ನಾವೇ ಹೋಗ್ತಿದ್ದೋ. ಇವನೇನು ಮಾಡ್ದ, ಎಷ್ಟೊತ್ತಿಗೆ ಕೂಡೋದು ರೀ, ನಾನೇನು ಮಾಡಿದ್ದೀನಿ ಕ್ರಿಮಿನಲ್ ಕೇಸು ಅಂದ್ಬಿಟ್ಟು ಇದು ಮಾಡ್ಕೊಂಡು ತಳ್ಕೊಂಡು ಬಂದಿರೋದು ನಿಜ. ಆದರೆ ಅವ್ನು ಬರುವಂಥ ಸಂದರ್ಭದಲ್ಲಿ ಒಂದು ವ್ಯಾನ್ ಅಡ್ಡ ಬಂದಾಗ ಅವನ್ನ ವ್ಯಾನಿಗೆ ಟಚ್ ಆಯಿತು. ಸ್ವಲ್ಪ ನಿಂತಾಗ ಇವರು ಓಡೋಗಿ ಹಿಡ್ಕೊಂಡು ಎಳ್ಕ ಬರುವಾಗ ಅವನ್ನ ಶರ್ಟು ಬಟ್ಟೆ ಹರಿದಿದೆ. ಅದನ್ನೇ ಕೆಲವರು ಹೊಡೆದು ಬಂದರು, ಮೆರವಣಿಗೆ ಮಾಡಿದ್ರು ಅಂತ. ಹೊಡೆದು ಮೆರವಣಿಗೆ ಮಾಡಿ ಬರೋಕ್ಕೆ ನನ್ನ ಮಗ ಕ್ರಿಮಿನಲ್ ಕೇಸಲ್ಲ, ರೇಪ್ ಮಾಡಿಲ್ಲ, ಅವ್ನು ರೌಡಿ ಲಿಸ್ಟ್ರಲ್ಲ ಸರ್. ದಯವಿಟ್ಟು ಅದನ್ನು ಪ್ರಚಾರ ಮಾಡಿರೋರು ಅವ್ರ ಫಲ ಊಟ ಮಾಡ್ತಾರೆ ಬಿಡಿ. ನಮ್ಗೆ ಆಗದೆ ಇರೋಂಥವ್ರು ರಾಜಕೀಯದವ್ರಾಗ್ಬೋದು ಅಥವಾ ಬೇರೆಯವ್ರಾಗ್ಬೋದು, ಮಾಡಿಸಿರ್ಬೋದು. ಒಂದೇನಂತ ಸರ್, ಮೆರವಣಿಗೆ ಮಾಡೋ ಅಧಿಕಾರ ಇಲ್ಲ. ಹೌದು, ಅದಕ್ಕೆ ಏನು ಹೇಳ್ತೀರಿ? ಇಲ್ಲ, ಅದನ್ನ ನಾನು ಖಂಡಿಸ್ತೀನಿ. ಆ ನೋವು ನಮಗೆ, ನಾನು ಈಗ ಅದೇ ಉದ್ದೇಶದಲ್ಲಿ ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿ ಮಾನವ ಹಕ್ಕುಗಳಾಗ್ಬೋದು, ಯಾವ್ದಾಗ್ಬೋದು, ನಮ್ಗೆ ನ್ಯಾಯ ಸಿಗುತ್ತೆ ಅಲ್ಲಿ ನಾನು ನ್ಯಾಯ ದೊರಕಿಸ್ಕೊಳ್ತೀನಿ. ಇದು ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸುವಂಥ ಮಾತಿಲ್ಲ. ಯಾಕೆಂದರೆ ನಾನು ಸ್ಟೇಷನ್ನು ನನ್ನ ಮನೆ, ನನಗೊಂದು ಕುಟುಂಬ ಇದ್ದಂಗೆ. ನಾನು 4 ಜನಕ್ಕೆ ನ್ಯಾಯ ಕೊಡ್ಸಕ್ಕೆ ಹೋಗ್ಬೇಕು. ಸಣ್ಣ ಪುಟ್ಟ ಆದರೆ ನಾವು ಅನುಸರಣೆ ಮಾಡ್ಕೊಳ್ಳೋದು ಅಂತಿದ್ದೋ. ಬಟ್ ಇವತ್ತು ಅವರು ಮೆರವಣಿಗೆ ಮಾಡ್ಕೊಂಡ್ಬಂದರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಕೊಟ್ಟ ಮೇಲೆ ನಾನು ಸಾರ್ವಜನಿಕವಾಗಿ ಎಲ್ಲರಲ್ಲೂ ಕೇಳೋದೆ, ಕ್ರಿಮಿನಲ್ಲ, ಕೊಲೆ ಮಾಡಿದ್ದಾನ ಅಥವಾ ರೇಪ್ ಮಾಡಿದ್ದಾನ, ಮರ್ಡರ್ ಮಾಡಿದ್ದಾನ, ಯಾರಿಗಾರು ಚುಚ್ಚಿಬಿಟ್ಟು ಸ್ಟೇಷನ್ಗೆ ಹೋಗಿದ್ದ, ಇದನ್ನು ಅವರು ಗಮನಿಸ್ಲಿ. ಊರಲ್ಲಿ ಎಲ್ಲರೂ ಕೇಳ್ಕೊಳ್ಳಿ, ನಮ್ಮ ಫ್ಯಾಮಿಲಿ ಆಗ್ಬೋದು, ನನ್ನ ಮಗನ ಬಗ್ಗೆ ಆಗ್ಬೋದು, ಈ ಥರ ಏನಾದರೂ ಘಟನೆ ಇದ್ದರೆ
ನಾವು ಅದಕ್ಕೆ ತಲೆ ತಗ್ಗಿಸ್ತೀವಿ. ಘಟನೆ ಆ ಥರ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಇದಕ್ಕೆ ನಾವು ಕಾನೂನು ಹೋರಾಟದಲ್ಲಿ ನಾವು ನ್ಯಾಯ ದೊರಕಿಸ್ಕೊತೀವಿ. ಈಗ ಸಾಕಷ್ಟು ಜನ ನಿಮ್ಮ ಬೆಂಬಲಕ್ಕೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಇಲಾಖೆಯವರು ಅಪ್ಲೋಡ್ ಮಾಡಿದಂಥ ಫೇಸ್ಬುಕ್ನಲ್ಲಿ ತುಂಬ ಜನ ಪೊಲೀಸ್ನವ್ರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಪೊಲೀಸ್ನವ್ರ ವಿರುದ್ಧನೂ ಕೇಸ್ ಹಾಕಬೇಕು. ಆಗ್ತೀನಿ. ನೀವಲ್ಲ SP-ಗೆ ಯಾರು ಪ್ರಶ್ನೆ ಮಾಡ್ತಿರೋದು. ಹೌದು ಹೌದು, ನೀವು ಯಾಕೆ ತಗೊಂಡಿಲ್ಲ, ಹೌದು ನೀವು ವಿಡಿಯೋನ ಮುಚ್ಚಿಟ್ಟಿದ್ದೀರಿ ಅಂತ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಎಲ್ಲರೂ ಸಪೋರ್ಟ್ ಮಾಡ್ತಿರೋದು ಸಾಗರ್ ಅವ್ರಿಗೆ, ಅಂದ್ರೆ ನಿಮ್ಗೆ. ಹೌದು. ಆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ತೆ ನೆಕ್ಸ್ಟ್ ಈಗ ನೀವು ಆಲ್ರೆಡಿ ಒಬ್ಬ ರಾಜಕಾರಣಿ, ಪುರಸಭೆ ಮಾಜಿ ಅಧ್ಯಕ್ಷರು, ಪೊಲೀಸರು ಇನ್ನು ನಾವೇ ಸರ್ವಾಧಿಕಾರಿಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಜನರುಗಳಿಗೆ ಈ ಥರದೊಂದು ಸಮಸ್ಯೆ ಎದುರಾದ ಸಂದರ್ಭದಲ್ಲಿ ಜನರು ಯಾವ ರೀತಿ ಸ್ಟೆಪ್ ತಗೋಬೇಕು? ನೋಡಿ, ನಾನು ಈ ಘಟನೆ ಬಗ್ಗೆ ನಮಗೆ ಸಾರ್ವಜನಿಕರು SP ಅವ್ರಿಗೆ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ನಾನು ಅಂಥ ಒಂದು ನಾಗರಿಕ ಬಂಧುಗಳಿಗೆ, ನೀವು ಇದು ನನ್ನದೇ ಒಂದು ಕೇಸ್ಗಲ್ಲ, ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ನಡೆಯುವಂಥ ಪ್ರತಿಯೊಂದನ್ನು ಸಹ ಪ್ರಶ್ನೆ ಮಾಡಿ ಕೇಳಬೇಕು. ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ತೀನಿ. ನಿಮ್ಮ ಒಂದು ಏನು ಸಹಾಯ ಇವತ್ತು ನೀವು ನಮಗೆಲ್ಲ ಬೆಂಬಲ ವ್ಯಾಪಕವಾಗಿ ಕೊಟ್ಟಿದ್ದೀರಿ, ನಿಮಗೆಲ್ಲ ಚುನಾವಣೆ. ನಾವು ನನ್ನೊಬ್ಬರಿಗೆ ಅಂತ ಅಲ್ಲ, ನಮ್ಮ ಏನು ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗೆ ಅನ್ಯಾಯ ಆದರೂ ನೀವು ಇದೇ ರೀತಿ ಪ್ರಶ್ನೆ ಮಾಡಬೇಕು. ಯಾರಿಗೇ ಆಗಲಿ, SP ಆಗ್ಬೋದು ಅಥವಾ ಇನ್ನೊಬ್ಬರಾಗ್ಬೋದು, ಇದನ್ನ ಅವ್ರಿಗೆ ಪ್ರಶ್ನೆ ಮಾಡೋ ಅಂತ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು. ಆ ರೀತಿಯಲ್ಲಿ ಪೊಲೀಸ್ ಇಲಾಖೆನ ಇಟ್ಕೋಬೇಕು. ಪೊಲೀಸ್ ಇಲಾಖೆಯಲ್ಲಿ ತುಂಬ ದೌರ್ಜನ್ಯ ನಡೀತಾ ಇದೆ. ಅದನ್ನು ನೀವು ಸರಿ ದಾರಿಗೆ ತಗೋಗುವಂಥ ನಿಟ್ಟಲ್ಲಿ ಅವರು ಕೆಲಸ ಮಾಡಬೇಕು. ನನಗೇನು ಮಾಧ್ಯಮ ಮಿತ್ರ ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಎಷ್ಟು ಜನ ನಮ್ಮ ಇದಕ್ಕೆ ಸ್ಪಂದಿಸಿದ್ದಾರೆ, ಲಕ್ಷ ಜನ ಅಂತಾರೆ, ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ನಾನಂತೂ ಯಾವುದೇ ಕಾರಣಕ್ಕೂ ಕುಗ್ಗಲ್ಲ. ನಮ್ಮ ಮೇಲೆ ಏನಾದರೂ ಹಾಕ್ಲಿ, ಅವ್ರು ಮಾಡಲಿ. ನಾನು ಸಾರ್ವಜನಿಕ ಕೆಲಸಕ್ಕೆ ಅಂತಲೇ ನಮ್ಮ ಫ್ಯಾಮಿಲಿ ಇರೋದು. ನಾವು ಸಾರ್ವಜನಿಕ ಅನ್ಯಾಯ ಆದರೆ ಅದನ್ನು ಹೋರಾಡಿ ನ್ಯಾಯ ಕೊಡಿಸುವಂಥದ್ದು, ಆ ಕೆಲಸನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಈ ಸಂಬಂಧಪಟ್ಟಂಗೆ ನಿಮ್ಮ ಶಾಸಕರು ಮತ್ತು ಮಾಜಿ ಸಚಿವರು ಏನಾದರೂ ನಿಮ್ಮನ್ನು ಮಾತನಾಡಿಸಿದ್ದಾರೆ? ಇಲ್ಲ. ನನಗೆ ನೋವಾಗಿದೆ. ನಾನು ಯಾರ ಮನೆ ಹತ್ರನೂ ನಾನು ಹೋಗಿ ತಲೆ ಕೆರೆದಿ ನನ್ನ ಮಗಂಗೆ ಹಿಂಗಾಗಿದೆ ಹಂಗಾಗಿದೆ ಬನ್ನಿ ಅಂತ ನನಗೆ ಸಹಾಯ ಮಾಡಿರೋದು ನಮ್ಮಣ್ಣ ಲಿಂಗರಾಜು ಅಂತ. ಜೊತೆಗೆ ನನ್ನ ದರ್ಶನ್ ಅವರು, ಅವ್ರ ಕಾರ್ಯಕರ್ತರು ಲವ ಮತ್ತು ನಮ್ಮ ಡಾಕ್ಟರ್ ರವೀಂದ್ರ, ಇವರೆಲ್ಲ ಸೇರ್ಕೊಂಡು ನನಗೆ ನಮ್ಮ ಸ್ನೇಹಿತನ ಮಗಂಗೆ ಹಿಂಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಕೊಡ್ಬೇಕು ಅಂದಾಗ ಅದಕ್ಕೆ ಇವರು ಸ್ಪಂದಿಸಿ ದರ್ಶನ್ ಪುಟ್ಟಣ್ಣಯ್ಯವರು ಮುಂದೆ ಏನೂ ಅನಾಹುತ ಆಗಬಾರ್ದು ಅಂತ SP ಅವರಲ್ಲಿ ಮನವಿ ಮಾಡಿ, ನೋಡಿ ಸರ್ ಈ ರೀತಿ ಆಗಬಾರ್ದು, ರೈತರಿಗೆ ಅನ್ಯಾಯನ ಅಂತ ಹೇಳೋದಕ್ಕೆ ಮುಂದೆ ಆಗುವಂಥ ಘಟನೆಗಳನ್ನ ಅವರು ನಮಗೆ ನೀವು ಏನು ಸುಧಾ ಸ್ಟ್ರೈಕ್ ಆಗಲಿ ಇನ್ನೊಂದಾಗಲಿ ಪೊಲೀಸ್ ಅವ್ರಿಗೆ ಇದು ಮಾಡೋದಾಗಲಿ ಹೋಗಿ ಗೆರಾವ್ ಮಾಡೋದಾಗಲಿ ಮಾಡಬೇಡಿ, ನಾವು ಇದ್ದೀವಿ, ನ್ಯಾಯ ಕೊಡಿಸ್ತೀವಿ ಅಂದರು. ನಿಜವಾಗ್ಲೂ ಅದಕ್ಕೆ ನಾನು ತುಂಬ ಚಿರಋಣಿ. ನನಗೆ ಅವರು ಸಹಾಯ ಮಾಡಿದ್ದಾರೆ. ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನೀವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ? ನಾನು ಸರ್ಕಾರಕ್ಕೆ ಏನಿಲ್ಲ, ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡಿ. ಬಡವರಾಗ್ಬೋದು, ಶ್ರೀಮಂತರಾಗ್ಬೋದು, ಕಾರ್ಮಿಕರಾಗ್ಬೋದು, ರೈತರಾಗ್ಬೋದು ಅವ್ರಿಗೆ. ಆದರೆ ಈ ಪೊಲೀಸ್ ಇಲಾಖೆಯಲ್ಲಿ ನಡೆಯುತ್ತಾ ಇರುವಂಥ ದೌರ್ಜನ್ಯ, ದಂಧೆ, ಏನು ಹಣ ವಸೂಲಿ, ಇವು ನಿಲ್ಲಬೇಕು. ಇವಕ್ಕೆ ನೀವೇ ಏನಾದರೂ ಒಂದು ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಕಡಿವಾಣ ಹಾಕಿ ನಾಗರಿಕ ಬಂಧುಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಎಲ್ಲ ಸಮಸ್ತ ಈ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ಕೊಂಡು ಕೇಳ್ಕೊತೀನಿ.